ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಎಣ್ಣೆ ಕುಂಚಿಕೆ ಹೇಳ್ಕೊಡ್ತೀನಿ. ಹಾಗೆ ಇವತ್ತು ಇರಬೇಕು, ನಾವು ಆರೋಗ್ಯವಾಗಿದ್ದರೆ ನಮ್ಮ ಕುಟುಂಬ ತುಂಬ ಸ್ಟ್ರಾಂಗ್ ಆಗಿರ್ತೈತಿ. ಹೌದು ತಾನೇ? ನಾವೇ ವೀಕ್ ಇದ್ದರೆ ಹೆಂಗೆ ನಮ್ಮ ಕುಟುಂಬ ನಡೆಸೋಕ್ಕಾಗುತ್ತೆ? ಸೊ ಅದಕ್ಕೆ ನಾವು ಯಾವಾಗಲೂ ಹೆಲ್ದಿ ಫುಡ್ ತಿನ್ನಬೇಕು, ಹೆಲ್ದಿಯಾಗಿರಬೇಕು, ಮತ್ತು ಯೋಗಾಸನ ಮಾಡಬೇಕು. ಯೋಗಾಸನ ಅಂದರೆ ಏನೇನ್ರಿ? ಸೂರ್ಯ ನಮಸ್ಕಾರ ಮಾಡಬೇಕು, ಸ್ವಲ್ಪ ಬಗ್ಗೋದು, ಹೇಳೋದು. ಸೊ ಇದನ್ನೆಲ್ಲ ನಾವು ಮಾಡಲೇಬೇಕು. ಮಾಡಿದರೆ ನಮ್ಮ ದೇಹ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಕೈ ನೋವು, ಕಾಲು ನೋವು ಬರೋದೆಲ್ಲ ಕಡಿಮೆ ಆಗುತ್ತೆ. ಸ್ವಲ್ಪ ಆದಷ್ಟು ವಾಕ್ ಮಾಡಿರಿ. ಒಂದು 10-20 ನಿಮಿಷ ನಮಗೆ ದಿನಾಲು ನಮಗಂತ ನಾವು ತೆಗೆದಿಟ್ಕೊಳ್ರಿ. ಓಕೆ? ಮಕ್ಕಳು ಚಾಕ್ರಿ ಅವ್ರು ಬಂದು ಇವ್ರು ಬಂದು 10 ನಿಮಿಷ ಟೈಮ್ ಇಟ್ಕೊಬೇಕು. ಅವು ಇದ್ದಿದ್ವ ಹೆಣ್ಮಕ್ಳು ಬಟ್ಟೆ ತೊಳೆ, ಮುಸುರು ತಿಕ್ಕು, ಅಡುಗೆ ಮಾಡು, ಮತ್ತೇನು ಜೋಳ ಹಸ ಮಾಡು, ಅಕ್ಕಿ ತೊಳೆದು ಹಾಕು, ರಾಗಿ ತೊಳೆದು ಹಾಕು. ಸೊ ನಾವೆಲ್ಲ ಇದ್ದಿದ್ದೆ ಬಟ್ಟೆ ಮಾಡಿ ಸಾವ ಇವ. ಸೊ ಇದ್ರ ಜೊತೆಗೆ ನಾವೇನು ಮಾಡಬೇಕು? 10 ನಿಮಿಷ 20 ನಿಮಿಷ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಅಂತ ನಾವು ಇಟ್ಕೋಬೇಕು. ಓಕೆ? ಇವತ್ತು ನಾನು ಅಂತ ಕಮೆಂಟ್ ಮಾಡಿರಿ. ಸೊ ನೋಡ್ರಿ, ಎಣ್ಣೆ ಕುಂಚಿಗೆ ಡೈಗ್ರಾಮ್ ನೋಡ್ರಿ. ಏನಂದರೆ ಎಣ್ಣೆ ಕುಂಚಿಗೆ ಡೈಗ್ರಾಮು ಹೊಸದಾಗಿ ನಾವು ಟೈಲರಿಂಗ್ ಮಾಡ್ಬೇಕ್ರಿ ಮೇಡಮ್, ಏನಾದರೂ ನಾವು ಕಲಿಬೇಕ್ರಿ ಅಂತ ಅನ್ನೋರಿಗೆ ಇದು ಫಸ್ಟ್ ವೀಡಿಯೋ ಅಂತಲೂ ಹೇಳ್ಕೊಬೋದು. ಫಸ್ಟಿಂದ ಕಲಿಬೋದು ಅಂತ ಹೇಳ್ಬೋದು. ಇಲ್ಲಿಂದ ನೀವು ಅಪ್ ಟು ವೀಡಿಯೋ 1 ಬೈ 1 ಕಲ್ಕೊಂತ ಹೋದಂಗೆಲ್ಲ ಏನಾಗುತ್ತೆ, ಪ್ರತಿಯೊಂದು ನೀವು ಕಲಿತೀರಾ. ಕಲ್ತಿದ್ದನ್ನ ನೀವು ಕಾರ್ಯರೂಪಕ್ಕೆ ತರಬೇಕು. ಓಕೆ? ನೋಡ್ರಿ, ಇದು 7 ಇಂಚು ಬೇಕು. ಇದು ಅಗಲ, ಇದು ಉದ್ದ. 7 ಇಂಚು ಎಷ್ಟಪ್ಪ? ಇದು 7 ಇಂಚು, ಇದು 8 ಇಂಚು. ಓಕೆ? ಇದು ಯಾವಾಗಲೂ ಫೋಲ್ಡಲ್ಲಿರುತ್ತೆ. ಏನಿರುತ್ತೆ? ಫೋಲ್ಡಲ್ಲಿರುತ್ತೆ. ಫೋಲ್ಡ್ ಅಂತ. ಇದು ಕಸಿ. ಏನ್ರಿ ಇದು? ಕಸಿ. ಕಸಿ ಏನಪ್ಪ? ಇದು 2 ಅಥವಾ 1.5 ಇಂಚು ತೊಗೊಂಡ್ರೆ ನಡೀತೈತಿ. ಸೊ ಇದಕ್ಕೆ ನಾನು 1.5 ಇಂಚು ತೊಗೊಂಡಿದ್ದೀನಿ. ಎಷ್ಟು ತೊಗೊಂಡಿನಿ? 1.5. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಪ್ಪ ಅಂದರೆ, ನಾನು ಇಲ್ಲಿಂದ ಇಲ್ಲಿಗೆ 26 ಅಥವಾ 25, 26, ಒಟ್ಟು 22 ಮೇಲೆ ಇರಬೇಕು. ಇದು ಕಸಿ ಉದ್ದ ಎಷ್ಟು ಇರಬೇಕಪ್ಪ? 22 ಮೇಲೆ ಇರಬೇಕು. ಓಕೆ? ಅರ್ಥ ತಂದ್ಕೊತೀನಿ. ಮುಂದಿನ ವಿಡಿಯೋದಾಗ ನಾನು ಹೆಂಗೆ ಇದು ಮಾಡ್ಬೇಕಂತ ಹೇಳ್ತೀನಿ. ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ. ಎಣ್ಣೆ ಕುಂಚಿಕೆ ಅಂದ ತಕ್ಷಣ ಮಕ್ಕಳಿಗೆ ಹಳ್ಳತ್ತಿ ಬಡೀತಿರ್ತಾವೆ ಟಪ 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 ಅಂತ ನೀವು ಅನ್ಕೊಂಡು ನೋಡಿರ್ತೀರಿ, ಎಲ್ಲರೂ ಅಂದ್ಕೊಂಡಿರ್ತೀನಿ. ಸೊ ಅದು ಹಿಂಗೆ ಬಡೀತಿರ್ತೈತಿ. ಆ ಮಕ್ಕಳಿಗೆ ಬಟ್ಟೆ ತೆರಿಬಾರ್ದು, ತುಂಬ ಸ್ಮೂತ್ ಆಗಿರಬೇಕು ಅಂತ ಬಟ್ಟೆ ಯೂಸ್ ಮಾಡಬೇಕು. ಯಾವ ಇರ್ಬೋದು? ಅಂದಾಜು ಮನೆಗೆ ನಾವು ಲಪಾಟಿ, ಆಮೇಲೆ ದೂತ್ರ ಉಡ್ತಾರಲ್ಲ ಪೇರೆಂಟ್ಸು, ಬಿಳೆ ಬಟ್ಟೆ, ನಿಮಗೆ ಗೊತ್ತಾಗುತ್ತೆ. ಲಪಾಟಿ ಬಟ್ಟೆ ಅಂತ ಗೊತ್ತಿರುತ್ತೆ, ವೈಟ್ ಕಲರ್ ಬಟ್ಟೆ. ಅಂಥದ್ರಲ್ಲಿ ನಾವು ಹೊಲಿದ ಮಕ್ಕಳಿಗೆ ಹಾಕಬೇಕು. ಅರ್ಥ ಆಯ್ತು? ಎಣ್ಣೆ ಸ್ನಾನ ಮಾಡಿದ ತಕ್ಷಣ, ಏರಿದ ತಕ್ಷಣ ಕಟ್ತೀವಲ್ಲ, ಸೊ ಅದೇ ಎಣ್ಣೆ ಕುಂಚಿಗೆ. ಅರ್ಥ ತಂದ್ಕೊಡ್ತೀನಿ. ಸೊ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಈ ಥರ ಲಪಾಟಿ ಬಟ್ಟೆಯಲ್ಲಿ ನಾನು, ಯಾಕಂದರೆ ಹೊಲಿಗೆಲ್ಲ ಒಳಗೆ ಹೋಗಬೇಕು, ಮಕ್ಕಳಲ್ಲಿ ನೆತ್ತಿ ಕೂತಿರಲ್ಲ. ಅರ್ಥ ಆಯ್ತು? ನೋಡಿರ್ತೀರಿ, ಅಮ್ಮ ಎಲ್ಲರಿಗೂ ಮಾಡಿರ್ತಾರೆ. ಸೊ ಈ ಥರ 2 ಬಟ್ಟೆ. ಏನು ಹೇಳಿದೆ ಡೈಗ್ರಾಮಲ್ಲಿ ಹೇಳ್ರಿ ನೋಡೋಣ. ಸೊ ಇಲ್ಲಿ ಹಿಂಗೆ 7 ತಗೋಬೇಕು. ಫೋಲ್ಡ್ ಐತೆ ನೋಡಿರಿ, ಮಾರ್ಕ್ ಮಾಡಿರಿ. ಸೊ ನೋಡಿರಿ, ಇದು ಮೇಲೆ ಕಚ್ಚಾ ತೆಗಿತೀನಿ ನಾನು. ನೋಡಿದ ಕಡೆ ಎಷ್ಟು ಹೇಳಿದ್ದೆ? 8 ನೋಡಿರಿ. ಸೊ ನಿಮ್ಮ ವಿಚಾರ ಅದು. 8 ಆದ್ರೂ ತೊಗೊಳ್ರಿ, 8.5, 9 ಆದ್ರೂ ತೊಗೊಳ್ರಿ. ನಾನಿಲ್ಲಿ 8 ಸಾಕು ಮಕ್ಕಳಿಗೆ. ಸೊ ಇದು 7 ನೋಡ್ರಿ, 7.5 ಬಂತು. ಅದು ರಾಂಗ್ ಆಗುತ್ತೆ. ಸೊ ಹಿಂಗೆ ಬಟ್ಟೆ ಒಳಗೆ ಹಾಕೋಬೇಕು. ಅರ್ಥ ಆಯ್ತು ಅಂದ್ಕೊತೀನಿ. ಈಗ ಕರೆಕ್ಟಾಗಿ ಕಟ್ ಮಾಡಿ. ಬಟ್ಟೆನ ನಾವು ಲಪಾಟಿ ಅಂತೀವಿ, ದೋತ್ರ ಅಂತೀವಿ. ನೀವೇನು ಅಂತೀರಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಹೊಸಬ್ರಾಗಿದ್ದರೆ ಚಾನಲ್ಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಓಕೆ? ಪ್ಯೂರು ಎತ್ತಿ ಕೂತಿರಲ್ಲ, ಮಕ್ಕಳು ನೆತ್ತಿ ನೋಡಿರಿ ಅನ್ಕೊತೀನಿ, ಹಿಂಗೆ ಬಡಿತಾ ಇರ್ತೈತಿ ಪಟ 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 ಅಂತ. ಓಕೆ? ಕಸಿಗೆಲ್ಲ ಕಡಿಮೆ ಬೇಕು, ಲಂಗದ ಕಸಿಗೆಲ್ಲ 1.5 ಆಗುತ್ತೆ. ಸೊ ಈ ಕಸಿಗೆ ಎಷ್ಟು ಬೇಕಪ್ಪ? 2 ಇಂಚು ಬೇಕು. ನೋಡುವ, 2 ಇಂಚು ಕಟ್ ಮಾಡ್ತೀನಿ ಉದ್ದಕ್ಕೆ. ನೋಡ್ಕೊಳ್ರಿ. ಇಂಥವು ನಿಮ್ಮ ಮನೆ ಅಕ್ಕಪಕ್ಕ ಯಾರು ಹುಡುಗರು ಇರ್ತಾವಲ್ಲ, ಹುಟ್ಟಿದ ಕೂಸಿಗೆ ಹೊಲ್ದು ಕೊಡಿರಿ. ಬಿಗಿನರ್ಸ್ ಆಗಿದ್ದರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಕ್ಲಾಸು ತಿಳ್ಕೊಳ್ರಿ. ಈ ವಿಡಿಯೋ ಮಾಡಿದ್ದು. ಸೊ ಮನೇಲಿ ಕೂತು ಫೋನ್ ನೋಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತನೂ ಏನಾದರೂ ಉಪಯೋಗ ಆಗೋವಂಥದ್ದು ಕಲ್ಕೊಳ್ರಿ. ನಾನು ಮೊದಲಿಂದಾನೇ ಹೇಳ್ತಾಯಿದ್ದೀನಿ, ದಯವಿಟ್ಟು ಇದನ್ನೆಲ್ಲ ನೋಟ್ಸು ಮಾಡ್ಕೊಳ್ರಿ, ಬರ್ಕೊಳ್ರಿ. ಓಕೆ? ಸೊ ನೋಡಿರಿ, ಇದು ಕಸಿಗಾಯಿತು, ಇದು ಮೇಲಿದಕ್ಕಾಯಿತು. ಬಟ್ಟೆ ಎಷ್ಟು ತೊಗೋಬೇಕು? ಇದನ್ನು 2 ಬಟ್ಟೆ ತೊಗೋಬೇಕು. ನೋಡ್ಕೊಳ್ರಿ, 2 ಬಟ್ಟೆ ಇದು ಆಯಿತಾ? ನೋಡಿರಿ, ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ 2 ಬಟ್ಟೆ ಐತೆನಾ? ನೋಡಿರಿ,
ಇದು ಬಟ್ಟೆ ಐತಿ, ಇದು ಎಣ್ಣೆ ಕುಂಚಿಗೆ. ಸೊ ನೋಡಿರಿ, ಈಗ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ 8 ಇದೆ, ಇಲ್ಲಿ 7 ಐತಿ. ಇಲ್ಲಿ 7, ಇದು 8. ಇದು ಕಸಿ ಉದ್ದ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊತೀನಿ ನೋಡಿರಿ. ಇಲ್ಲಿ ಕಾಣ್ತಾ 26. ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಮುಂದಿನ ವಿಡಿಯೋಗೆ ಹೆಲ್ಪ್ ಆಗುತ್ತೆ. ಇದು ಕಸಿಗೆ, ಇದು ಬಟ್ಟೆ ಆರಾಮಾಗಿ ಎಣ್ಣೆ ಕುಂಚಿ ಕಲ್ಕೊಂಡು. ಇಲ್ಲಿ ನೋಡೋಣ, ಇಲ್ಲಿಂದ ಇಲ್ಲಿಗೆ 7, ಇಲ್ಲಿಂದ ಇಲ್ಲಿಗೆ 8 ಏನಿರುತ್ತಲ್ಲ, ಇಲ್ಲಿ ಫೋಲ್ಡ್ ತೊಗೊಂಡಿರ್ತೀವಿ ತಾನೆ. ಸೊ ನೋಡಿರಿ, ಆ ಕಡೆ ಎಡ್ಜ್ಗೆ ಈ ಕಡೆ ಎಡ್ಜ್ಗೆ ಹೊಲಿಗೆ ಹಾಕಬೇಕು. ಈಗ ಹಾಕ್ತೀನಿ ನೋಡಿರಿ ಹೊಲಿಗೆನ. 2 ಬಟ್ಟೆ ಐತೆ ತಾನೆ. ಸೊ ಈ ಕಡೆ ಎಡ್ಜ್ಗೆ ಈ ಕಡೆ ಎಡ್ಜ್ಗೆ ಹೊಲಿಗೆ ಹಾಕ್ತೀನಿ ನೋಡ್ರಿ. ಸ್ಟಾರ್ಟಿಂಗ್ಗೆ ರಫ್ ಹಾಕಿಬಿಟ್ಟು ಆ್ಯಂಡ್ ಎಂಡ್ ಕೂಡ ರಫ್ ಹಾಕಬೇಕು. ಸೊ ಹಂಗೆ ಟರ್ನ್ ಮಾಡಿಕೊಂಡು ರಫ್ ಹಾಕಿ ಮತ್ತು 1/4 ಇಂಚಿಗೆ ಹೊಲಿಗೆ ಹಾಕಬೇಕು. ಏನು ಹಾಕ್ಬೇಕು ರೀ? 1/4 ಇಂಚಿಗೆ ಹೊಲಿಗೆ ಹಾಕಬೇಕು. ಓಕೆ, ಇಲ್ಲೇ ಮೇನ್ ಇಂಪಾರ್ಟೆಂಟ್ ಏನಂದರೆ, ಇದೇನು ಹಿಂಗೆ ಆ ಕಡೆ ಈ ಕಡೆ ಎಡ್ಜ್ಗೆ ಹಾಕಿರ್ತೀವಲ್ಲ ಬಟ್ಟೆನ, ಸೊ ಉಲ್ಟಾ ಅಂತ ನಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ರಿ, ಹಿಂಗಿರುತ್ತಲ್ಲ. ಸೊ ನೋಡಿರಿ, ಹಿಂಗೆ ಅದು ಹೊರಗೆ ಡಿಸ್ಟರ್ಬೆನ್ಸ್ ಭಾಳ ಐತಿ, ಸ್ವಲ್ಪ ಇದು ಮಾಡಿರಿ. ಏನೈತಿ ಡಿಸ್ಟರ್ಬೆನ್ಸ್ ಏನಂದರೆ, ರೋಡ್ಗೆ ಆಗುತ್ತೆ ನಮ್ಮ ಮನೆ. ಸೊ ಹಂಗಾಗಿ ಗಾಡಿ ಪಾಡಿ ಬರ್ತಾವೆ. ಹಿಂಗೆ ಇಟ್ಕೋಬೇಕು. ಇಲ್ಲೇನು ಹೊಲಿಗೆ ಹಾಕಿರ್ತೀರಲ್ಲ ನೋಡಿರಿ, ಇದು ಮೇನ್ ಇಂಪಾರ್ಟೆಂಟ್. ಈ ಹೊಲಿಗೆ ಏನೈತಲ್ಲ ಇದು ಇಂಪಾರ್ಟೆಂಟ್. ಆ ಕಡೆ ಈ ಕಡೆ ಹೊಲಿಗೆ ಹಾಕಿರ್ತೀವಿ, ನೋಡಕ್ಕೆ ಹಿಂಗೆ ಓಪನ್ ಮಾಡ್ಕೋಬೇಕು, ಹಿಂಗೆ ಹಿಡಿಬೇಕು. ಹಿಂಗಿಡೋದಾದ್ಮೇಲೆ ಹೊಲಿಗೆ ಹಾಕಬೇಕು. 2 ಕರೆಕ್ಟ್ ಮಾಡ್ಕೊಳ್ರಿ. ಇದು ಎಣ್ಣೆ ಕುಂಚಿಗೆ ಅಂದ್ರೆ ಮಕ್ಕಳಿಗೆ ತಲೆಗೆ ಅಟಿಬಾರ್ದು. ಇವು ಹೊಲಿಗೆ ಅಟ್ಟಿದ್ನಪ್ಪ ಅಂದ್ರೆ ಪಾಪ ಅವು ತಲೆ ಹೊತ್ತಾವು, ಹಳ್ತಾವು. ಪಾಪ ಮೊದಲ ಸ್ಕೀನು ಸ್ಮೂತ್ ಇರ್ತೈತಿ, ನೋಡ್ತಿರಿಲ್ಲ ಪಾಪನ ಮಕ್ಕಳು ಸ್ಕೀನ್ ಹೆಂಗಿರ್ತೈತಿ, ಸ್ಮೂತ್. ಹೊಲಿಗೆ ಇಲ್ಲೇನು ಹಿಂಗೆ ಹೊಲಿಗೆ ಹಾಕಿದ್ರಲ್ಲ, ಸೊ ಕಾಣಬಾರ್ದು. ಇವೇನು ಹಿಂಗೆ ಫೋಲ್ಡಿಂಗ್ ಇರುತ್ತಲ್ಲ, ಇದ್ರೊಳಗೆ ನಡುಕ್ಕೆ ಕೈ ಹಾಕಬೇಕು. ನಡುಕ್ಕೆ ಒಂದು ಪದರ್ನೇ ಕೈ ಹಾಕಿ ಬಟ್ಟೆ ಒಳಸ್ಕೋಬೇಕು. ಏನು ಮಾಡಬೇಕು? ಒಂದು ಪದರ್ನೇ ಕೈ ಹಾಕಿ ಬಟ್ಟೆ ಒಳಸ್ಕೋಬೇಕು. ಅರ್ಥ ಆಯ್ತು ಅನ್ಕೋತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಲ್ಲ, ಎಲ್ಲಿ ಹೊಲಿಗೆ ಕಾಣಂಗಿಲ್ಲ ಮಕ್ಕಳಿಗೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಂತು. ಎಡ್ಜಾತು ಮುಲಿ ತೆಲಿಗೆ ಹಳ್ಳತ್ತಿಗೆ ಇದು ಹೊಲಿಗೆ ಬಡಿಬಾರ್ದು. ಸೊ ಹಂಗಾಗಿ ಇದ ಒಂದು ಮೇನ್ ಈ ಮಕ್ಕಳು ಕುಂಚಿ ಹೊಲಿಬೇಕಾದ್ರೆ. ಓಕೆ, ಸೊ ನೋಡ್ರಿ ಕಸಿ ಎಷ್ಟು ಕಟ್ ಮಾಡ್ಕೊಂಡಿದ್ವಿ ನೋಡಿದ್ಲಿ. ಹೆಂಗೆ 26 ತೊಗೊಂಡೆ ಅಂತ ಕೇಳ್ರಿ. ಇಲ್ಲಿ 7 ಇಂಚ್ ತೊಗೊಂಡಿದ್ವಿ ತಾನೆ. ಹಿಂಗೆ 7 7 14 ಆಗುತ್ತೆ. 14 ಪ್ಲಸ್ 5 ಇಂಚ್ ಹೆಚ್ಚಿಗೆ ಬೇಕು ನಮ್ಗೆ. ಸೊ ಅದನ್ನ ಒಟ್ಟು 5 ಇಂಚ್ ಮೇಲೆ ಹೆಚ್ಚಿಗೆ ಬೇಕು. ಇಲ್ಲೈತೆ ನೋಡ್ರಿ, ಈಗ ಇದಾ ಮೇನ್ ಇಂಪಾರ್ಟೆಂಟ್. ಹಾಗೆ ಓದ್ತಿ ಕುಂಚಿಗೆ ಮಾಡೋದು ನೋಡಿರಿ. ಸ್ಟಾರ್ಟಿಂಗ್ ಏನು ಮಾಡಬೇಕು? ಈ ಕಡೆ ಎಡ್ಜ್ಗೆ ಫೋಲ್ಡ್ ಮಾಡಿ ಹೊಲ್ಕೊಡ್ರಿ. ಸ್ವಲ್ಪ ನೋಡಿರಿ, ಸ್ವಲ್ಪ ಹೊಲ್ಕೋಬೇಕು ಮಡ್ಚ್ಕೊಂಡು. ಮತ್ತು ಉಲ್ಟಾ ಪಲ್ಟಾ ಮಾಡ್ಕೋಬಾರ್ದು. 2 ಒಂದೇ ಸೇಮ್ ಫೋಲ್ಡ್ ಮಾಡ್ಕೊಡ್ರಿ ಆ ಕಡೆ ಈ ಕಡೆ. ಸೊ ಅದಕ್ಕೆ ಆ ಕಡೆ ಕುಂಚು ಈ ಕಡೆ ಕುಂಚು ಮಡ್ಚ್ಕೋಬೇಕು. ಸೊ ಇದೇ ಇಂಪಾರ್ಟೆಂಟ್. ಇಲ್ಲಿ ನೋಡ್ಕೊಡ್ರಿ, ಇಲ್ಲೇ ಇಂಪಾರ್ಟೆಂಟು ನೋಡ್ಕೊಡ್ರಿ. ಇದೇನು ಈಗ ನಾವು ಇದೇನು ಕಸಿ ತೊಗೊಂಡಿರ್ತೀವಲ್ಲ, ಈ ಕಸಿನ ಹಿಂಗೆ ಹಾಕ್ಕೋಬೇಕು. ಫಸ್ಟ್ ಏನು ಮಾಡಬೇಕು? ಹಿಂಗೆ ಹಾಕ್ಕೋಬೇಕು. ಹಿಂಗೆ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಕಸಿನ ಮಾರ್ಕ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಹೊಲ್ಕೊಂಡ್ವಲ್ಲ, ಹಿಂಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ಕೊಡ್ರಿ, ಇಷ್ಟು ಮಾರ್ಕ್ ಮಾಡ್ಕೋಬೇಕು. ಇದನ್ನು ಇಷ್ಟು ಮಾರ್ಕ್ ಮಾಡ್ಕೋಬೇಕು. ಯಾಕಂತ ಹೇಳ್ತೀನಿ ನೋಡ್ಕೊಡ್ರಿ. ಈಗ ಇದನ್ನು ಹಿಂಗೆ ಇಟ್ಕೊಡ್ರಿ. ಈ ಕಸಿನ ಊಟ ಸೀದಾ ಮಾಡಿರ್ತಾನೆ. ಇದನ್ನು ಒಂದು ಸೈಡ್ ಹೊಲ್ಕೊಂಡು ಬರ್ರಿ. ಒಂದು ಸೈಡ್ ಹಿಂಗೆ ಹೊಲ್ಕೊಂಡು ಬರ್ರಿ. ಒಂದು ಸೈಡ್ ಹೊಲ್ಕೊಂತ ಬರ್ರಿ. ನೀವು ಸ್ಟಾರ್ಟಿಂಗ್ ಇದ್ದೀರಲ್ಲ, ಎಲ್ಲರೂ ಒಂದು ಸೈಡ್ ಹೊಲ್ಕೊಂಡು ಬರ್ರಿ. ಕಾಟನ್ ಬಟ್ಟೆಯಲ್ಲೇ ಹೊಲಿಬೇಕು.
ಆಜು ಬಾಜುದವ್ರು ನೀವೇನಾದರೂ ಹೊಲಿತೀರಂದ್ರೆ ಇದೊಂದು ಹೊಲ್ಕೊಡವ ಪುಣ್ಯ ಬರ್ತೈತಿ ಅಂತಾರೆ ಅವರು. ಫುಲ್ ಹಿಂಗೆ ಹೊಲ್ಕೊಂಬಂದ್ರೆ ಇಲ್ಲೇನು ಮಾರ್ಕ್ ಮಾಡಿವಲ್ಲ ಅದನ್ನ ಹಿಂಗೆ ಹೊಲ್ಕೊಳ್ರಿ. ಹಿಂಗೆ ಡೈರೆಕ್ಟ್ ಇದು ಒಂದು ಸೈಡ್ ಮಾಡಿರಲ್ಲ ಡೈರೆಕ್ಟ್ ಹಿಂಗೆ ಒಂದಿಟ್ಟು ಹಿಂಗೆ ಹೊಲ್ಕೊತವೆ. ಈಗ ಒಂದು ಸೈಡ್ ಇಲ್ಲಿ ಫುಲ್ ಹೊಲಿಗೆ ಹಾಕಿರಾ, ಈಗ ಮಾರ್ಕ್ ಮಾಡಿದ್ವಲ್ಲ ಆವಾಗಲೇ ಅಲ್ಲಿ ಮಟ್ಟ ಹಿಂಗೇನು ಮಾಡಬೇಕು, ಹಿಂಗೆ ಫೋಲ್ಡ್ ಮಾಡ್ಕೊಂಡು ಫುಲ್ ಹಿಂಗೆ ಡಬಲ್ ಫೋಲ್ಡ್ ಮಾಡ್ಕೊಂಡು ಬಂದುಬಿಡ್ರಿ. ಹೀಗೆ ಡಬಲ್ ಫೋಲ್ಡ್ ಮಾಡಿಕೊಂಡೆ ಬರ್ರಿ, ಡಬಲ್ ಫೋಲ್ಡೇ ಮಾಡಿರಿ. ನೋಡೋಣ ಇಲ್ಲಿ ಇವಾಗಲೇ ಫೋಲ್ಡ್ ಮಾಡಿದ್ವಿ. ಈ ಕಡಲ್ದೇನು ಒಂದು ಫೋಲ್ಡು ಮತ್ತು ಡಬಲ್ ಫೋಲ್ಡ್. ಎಲ್ಲಿ ಮಟ್ಟ ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ ಇಲ್ಲಿ ನೋಡಿ ಮಾರ್ಕ್, ಹೌದು ತಾನೆ, ಮಾರ್ಕ್ ಕಾಣುತ್ತೆ ಅನ್ಕೊತೀನಿ. ಸೊ ಇಲ್ಲಿ ಮಟನು ಡಬಲ್ ಫೋಲ್ಡ್ ಮಾಡಿಕೊಂಡ್ರೆ ಬಂದುಬಿಡ್ರಿ. ರಫ್ ಹಾಕ್ರಿ ಸ್ಟಾರ್ಟ್. ಸೊ ಇವಾಗ ಸ್ಟಾಪ್ ಮಾಡಿರಿ. ಓಕೆ ನಿಲ್ಲಿಸಿ. ಇವಾಗ ನೋಡ್ರಿ ಇಲ್ಲಿ ಸ್ಟಾಪ್ ಮಾಡಿದ್ರಲ್ಲ, ಇಲ್ಲಿ ನೋಡ್ರಿ ಇದು ಒಂದು ಫೋಲ್ಡ್ ಮಾಡಿಸಿ ತಾನೆ, ಈ ಕಡೆಲ್ದಂಗೆ ಐತಿ. ಸೊ ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ ಅದು ಒಳಗೆ ಹಿಂಗೆ ಹೋಗಿಸ್ಬೇಕು, ಒಳಗೆ ಹಿಂಗೆ ನಡ್ಕು ಹೋಗಿಸ್ಬೇಕು. ಇದು ನಡ್ಕು ಹೋಗ್ಬೇಕು. ಕಾಣುತ್ತಾ ಅನ್ಕೋತೀನಿ, ಇಲ್ಲಿ ಕಾಣುತ್ತಾ ಅನ್ಕೋತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ ಇದು ಫೋಲ್ಡ್ ಮಾಡಿದ್ದೈತಿ, ಇಲ್ಲಿ ಮಾರ್ಕ್ ಮಾಡಿವಲ್ಲ ಇದನ್ನು ಇದ್ರೊಳಗೆ ಹಿಂಗೆ ಹೋಗಿಸ್ಬೇಕು. ಹೋಗಿಸಿದ್ರೆ ಈ ಕಚ್ಚಾ ಕಾಣಲ್ಲ ನಮಗೆ, ನೀಟಾಗಿ ಹಿಂಗೆ ಹೋಗಿಸ್ಬೇಕು. ಇದನ್ನೇನೈತಲ್ಲ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ರಿ. ಆವಾಗಲೇ ಮಾಡಿದ್ವಲ್ಲ ಅಲ್ಲಿಂದ ಮಾಡಿದ್ವಲ್ಲ ನಾವು ಫೋಲ್ಡಿಂಗ್, ಹಂಗೆ ಫೋಲ್ಡ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಬಂದುಬಿಡ್ಬೇಕು ಅಷ್ಟೇ. ಅಷ್ಟೇ ಸಿಂಪಲ್, ಎಷ್ಟು ಈಸಿ ಐತಿ ಇದು ನೋಡ್ರಿ. ಸ್ವಲ್ಪ ಮಾಡ್ಕೊತ ಬರಬೇಕು, ಅಷ್ಟು ಒಮ್ಮೆಗ್ಲೆ ಮಾಡಬೇಕು ಅಂತೇನಿಲ್ಲ. ಸೊ ನಿಧಾನಕ್ಕೆ ಮಾಡ್ಕೊತ ಬರ್ರಿ. ಬಿಗಿನರ್ಸ್ ಯಾರು ಇರ್ತೀರಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿರಿ. ಕಲ್ತು ವಿದ್ಯೆ ಕಲ್ಲು ಹಾಕಿದರೂ ಹೋಗಲ್ಲಂತೆ. ಸೊ ಹಾಗೆ ನಾವೇನು ಕಲ್ತಿರ್ತೀವಿ, ನಾವು ವಿದ್ಯೆ ಕಲ್ತಿದ್ದು ಯಾವತ್ತಾದರೂ ಒಂದಿನ ಉಪಯೋಗ ಆಗುತ್ತೆ. ಸೊ ನೋಡ್ರಿ ಇಲ್ಲಿ ಈ ಥರ ಬಂತ. ಇದು ಫಸ್ಟ್ ಒನ್, ಇದನ್ನು ಫೋಲ್ಡ್ ಮಾಡಿವಿ ತಾನೆ, ಇದನ್ನು ಇದ್ರ ಒಳಗೆ ಹಿಂಗೆ ಹೋಗ್ಸಿವ. ಈ ಕಡೆ ಕಚ್ಚಾ ಐತಿ ತಾನೆ, ಅದನ್ನು ಹೀಗೆ ಮಡ್ಚ್ಕೋಬೇಕು. ಅದನ್ನು ಡಬಲ್ ಫೋಲ್ಡು ಹಿಂಗೆ ಮಡ್ಚ್ಕೊಂಡು ಬರಬೇಕು. ಹಿಂಗೆ ಫುಲ್ಲು ಗೊತ್ತಾಗುತ್ತಾ ನೋಡಿ ನಿಮಗೆ. ಓಕೆ ಓಕೆ ಇಷ್ಟೇ. ಹಿಂಗೆ ಇಲ್ಲೊಳಗೆ ಇದು ಒಳಗೆ ಹೋಗ್ಸಿರ್ತಾನೆ, ಇಲ್ಲಿಂದ ಹಿಂಗೆ ಫೋಲ್ಡ್ ಮಾಡ್ಬೇಕು. ಇಲ್ಲಿ ಹಿಂಗೆ ಇಟ್ಕೋಬೇಕು, ಅದು ಕೈ ಹಿಂಗೆ ಫೋಲ್ಡ್ ಹಿಂಗೆ ಮಾಡಬೇಕು. ಫೋಲ್ಡ್ ಹಿಂಗೆ ಮಾಡ್ಬೇಕು. ಅದನ್ನು ನೋಡಿರಿ ಎಷ್ಟು ನೀಟಾಗಿ ಬರುತ್ತೆ. ಸ್ವಲ್ಪ ಹೊಲಿರಿ, ಇಷ್ಟಿಷ್ಟೇ. ಓಕೆ ಇಷ್ಟಿಷ್ಟೇ ಹೊಲಿಬೇಕು. ಓಕೆ ಇದನ್ನು ಹೀಗೆ ಹೊಲಿರಿ. ಲಾಸ್ಟ್ಗೆ ಹೆಡ್ಸ್ಗೆ ಏನು ಮಾಡ್ತೀರಾ, ಏನು ಮಾಡ್ತೀರಾ ಹೆಡ್ಸ್ಗೆ ಹೇಳ್ರಿ, ರಫ್ ಹಾಕಬೇಕು. ಸೊ ನೆಕ್ಸ್ಟ್ ನಿಮಗೆ ಯಾವ ವಿಡಿಯೋ ಬೇಕು ಅಂತ ಹೇಳ್ರಿ, ನಾ ವಿಡಿಯೋ ಮಾಡ್ತೀನಿ. ಸೊ ನೋಡಿರಿ ಎಷ್ಟು ಚೆನ್ನಾಗಿ ಬಂತು ನೋಡ್ರಿ. ಇಲ್ಲಾಗ ಎಲ್ಲರೂ ಕಚ್ಚಾ ಕಾಣುತ್ತಾ, ಎಲ್ಲಿ ಕಚ್ಚಾ ಕಾಣಲ್ಲ. ನೋಡ್ಕೊಡ್ರಿ, ಇದೇ ಎಣ್ಣೆ ಕುಂಚಿಗೆ ಮಕ್ಕಳನ್ನ ಯಾರು ತಕ್ಷಣ ಹಾಕ್ತೀವಲ್ಲ, ಇದೇ ಎಣ್ಣೆ ಕುಂಚಿಗೆ, ಇದೇ ಎಣ್ಣೆ ಕುಂಚಿಗೆ. ಇದು ಕಾಣಲ್ಲ ನೋಡ್ರಿ, ಹೊಲಿಗೆ ಒಟ್ಟ ಕಾಣಂಗಿಲ್ಲ. ಇವು ಮಕ್ಕಳ ತಲೆಗೆ ಹಟ್ಟಿಬಾರ್ದು, ಮಕ್ಕಳ ತಲೆಗೆ ಹೊಲಿ ಒಟ್ಟ ಇವು ಹಳ್ಳೆತ್ತಿ ಬಡಿತಿರ್ತೈತಲ್ಲ, ಇದು ಮಾಡಬಾರ್ದು, ತಟ್ಟಿಬಾರ್ದು ಅದು. ಓಕೆ ಇದು ಕಸಿ ರೆಡಿ. ಹಿಂಗೆ ಜಸ್ಟ್ ಹಿಂಗೆ ಹಾಕಿ ತೆಗೆದುಬಿಟ್ರೆ ಮುಗಿದೋಯ್ತು. ಸೂಪರ್ ಆಗೈತಿ. ಬಿಗಿನರ್ಸ್ ಯಾರಿದ್ದೀರಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿರಿ, ನೋಟ್ಸ್ ಮಾಡ್ಕೊಳ್ರಿ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಏನು ಅರ್ಥ ಆಗಲ್ಲ ಕೇಳ್ರಿ, ನಾವು ನಿಮಗೆ ಅದನ್ನೇ ವಿಡಿಯೋ ಮಾಡ್ತೀನಿ. ಎಲ್ಲರೂ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್